ಹಲೋ ವೆಲ್ಕಮ್ ಬ್ಯಾಕ್ ಟು ಜಕ್ಕರ್ ಅಕಾಡೆಮಿ. ಸೊ ಈಗಿನ ಒಂದು ವಿಡಿಯೋದಲ್ಲಿ ನಾವು ಅಂಧ ಮತ್ತು ದುರ್ಬಲರ ಮತದಾರರ ಸಂಗಡಿಯರ ಘೋಷಣೆ ಯಾವ ಥರನಾಗಿ ಮಾಡಬೇಕು, ತದನಂತರ ಪೋಲಿಂಗ್ ಏಜೆಂಟರ ನೇಮಕಾತಿ 16 ಪಾಯಿಂಟ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಥರ ಹಲವಾರು ನಮೂನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನು ನಮೂನೆ 17ರಲ್ಲಿ ನಾವು ನೋಡುವುದಾದರೆ ಅಂಧ ಮತ್ತು ದುರ್ಬಲರ ಸಂಗಡಿಗರ ಘೋಷಣೆ ಅಂತ ಇರ್ತದೆ. ಅದನ್ನು ನಾನು 14A ಮೆನ್ಷನ್ ಮಾಡ್ತೀವಿ. 14A ಮೆನ್ಷನ್ ಮಾಡ್ತೀವಿ. ಇದನ್ನು ಯಾವ ಥರ ಫಿಲಪ್ ಮಾಡಬೇಕು ಎನ್ನುವುದಾದರೆ ಡ್ಯಾಶ್ 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 ಲೋಕಸಭಾದೊಳಗೆ ಬರುವ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತೀನಿ, ಲೋಕಸಭಾ ಕ್ಷೇತ್ರ ಬರಬೇಕು. ಫಾರ್ ಎಕ್ಸಾಂಪಲ್ 05 ಕಲಬುರ್ಗಿ, 05 ಕಲಬುರ್ಗಿ ಲೋಕಸಭಾ ಕ್ಷೇತ್ರದೊಳಗೆ ಬರುವ ಇಲ್ಲಿ ಅಸೆಂಬ್ಲಿ ಬರೀಬೇಕು. ಇದು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಆಯಿತು. ಇನ್ನು ವಿಧಾನಸಭಾ ಕ್ಷೇತ್ರ ಬರೀಬೇಕು, AC ಬರೀಬೇಕಂದ್ರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರೀಬೇಕು. 34 ಅಫ್ಜಲ್ಪುರ್ ಅಂತ ಬರಿತೀನಿ ನಾನು, ಉದಾಹರಣೆಗೆ ಬರಿತಾ ಇದ್ದೀನಿ. ತಾವುಗಳು ನಿಮ್ಮ ವಿಧಾನಸಭಾ ಕ್ಷೇತ್ರದ ಹೆಸರನ್ನು ತಾವುಗಳು ಇಲ್ಲಿ ಬರೀಬೇಕು. 34 ಅಫ್ಜಲ್ಪುರ್. ಮತಗಟ್ಟೆ ಕ್ರಮ ಸಂಖ್ಯೆ ಮತ್ತು ಹೆಸರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ರಮ ಸಂಖ್ಯೆಯನ್ನು ಬರೀಬೇಕಾಗಿರುವಂಥದ್ದು ಮತಗಟ್ಟೆಯ ಕ್ರಮ ಸಂಖ್ಯೆ 67, ಉದಾಹರಣೆಗೆ ಬರಿತಾ ಇದ್ದೀನಿ. ಇನ್ನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗೌರ್ಬಿ ಎನ್ನುವಂಥದ್ದು ನಮ್ಮ ಮತಗಟ್ಟೆಯ ಹೆಸರು. ಎಂಬಲ್ಲಿ ವಾಸವಾಗಿರುವ ಇಲ್ಲಿ ಒಂದು ಊರಿನ ಹೆಸರು ಬರೀಬೇಕು. ಫಾರ್ ಎಕ್ಸಾಂಪಲ್ ನಾನು ಗೌರ್ಬಿ ಅಂತ ಊರಿನ ಹೆಸರನ್ನ ಬರಿತಾ ಇದ್ದೀನಿ, ಅಥವಾ ನಿಮಗೆ ಸಂಬಂಧಿಸಿದಂಥ ಏರಿಯಾ ಹೆಸರನ್ನು ತಾವುಗಳು ಇಲ್ಲಿ ಬರೀಬೇಕು. ಗೌರ್ಬಿಯಲ್ಲಿ ವಾಸವಾಗಿರುವ, ಉದಾಹರಣೆಗೆ ರಮೇಶ್ ಅಂತ ಬರಿತಾ ಇದ್ದೀನಿ. ರಮೇಶ್ ಅನ್ನುವಂಥವ್ರು ಆ ಒಂದು ಮತದಾರನ ತಂದೆ, ಇಲ್ಲಿ ತಂದೆ ಹೆಸರನ್ನು ಬರೀಬೇಕು. ರಮೇಶ್ ಅನ್ನುವಂಥದ್ದು ತಂದೆ ಹೆಸರನ್ನು ಬರೀಬೇಕು. ರಮೇಶ್ ಎಂಬುವರ ಮಗನಾದ, ಇಲ್ಲಿ ಮುಖ್ಯವಾಗಿ ಆ ಒಂದು ಮತದಾರನ ವಯಸ್ಸು ಬರೀಬೇಕು. ಫಾರ್ ಎಕ್ಸಾಂಪಲ್ 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. 21 ವರ್ಷ ವಯಸ್ಸಿನ ಯಾರು ಸಂಗಡಿಗರಿದ್ದಾರಲ್ಲ ಅವ್ರ ಹೆಸರನ್ನ ಬರೀಬೇಕು. ವಯಸ್ಸಿನ ಗಣಪತಿ, ಇಲ್ಲಿ ಸಂಗಡಿಗರ ಹೆಸರು ಬರೀಬೇಕು. ಯಾರು ಬಂದಿರ್ತಾರೆ ಈಗ ವೋಟ್ ಹಾಕ್ಲಿಕ್ಕೆ ಅವ್ರ ಜೊತೆಗೆ ಅವ್ರ ಹೆಸರನ್ನ ಬರೀಬೇಕು. ಸಂಗಡಿಗನ ಹೆಸರನ್ನ ಬರೀಬೇಕು. ಎಂಬ ನಾನು ಈ ದಿನ, ಇಲ್ಲಿ ಮಿಸ್ಪ್ರಿಂಟ್ ಆಗಿದೆ, ಎಂದರೆ ಇಲ್ಲಿ ಚುನಾವಣಾ ದಿನಾಂಕವನ್ನು ಹಾಕಬೇಕು. ಫಾರ್ ಎಕ್ಸಾಂಪಲ್ 7/5/2024 ಯಾವುದೇ ಮತಗಟ್ಟೆಯಲ್ಲಿ ಯಾರೇ ಇತರ ಮತದಾರ ಸಂಗಡಿಗನಾಗಿ ಕಾರ್ಯನಿರ್ವಹಿಸಲಿ ಅನ್ನುವಂಥ ಮೊದಲನೇ ಘೋಷಣೆ. ಎರಡನೇ ಘೋಷಣೆ, ಇಲ್ಲಿ ಯಾರು ಅಂಧ ಮತ್ತು ದುರ್ಬಲರಿರ್ತಾರಲ್ಲ, ಒರಿಜಿನಲ್ ಕ್ಯಾಂಡಿಡೇಟ್, ಒರಿಜಿನಲ್ ಮತದಾರರ ಹೆಸರನ್ನು ಇಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್ ಸುರೇಶ್ ಅಂತ ಬರಿತೀನಿ. ಫಾರ್ ಎಕ್ಸಾಂಪಲ್ ಸುರೇಶ್ ಅವ್ರ ಸರ್ನೇಮ್ ಇದ್ರೆ ಬರೀರಿ, ಅಥವಾ ತಂದೆ ಹೆಸರನ್ನು ಬರೀರಿ. ಸುರೇಶ್ ಅಂಗಡಿ ಅಂತ ಬರಿತೀನಿ, ಉದಾಹರಣೆಗೆ ತೋರಿಸ್ತಾ ಇದ್ದೀನಿ, ಅನ್ಯತಾ ಯಾರು ಬಾರಿಸಬಾರದು. ಸುರೇಶ್ ಅಂಗಡಿರವರ ಪರವಾಗಿ ನಾನು ದಾಖಲ ಮಾಡಿದ ಮತದ ಬಗ್ಗೆ ರಹಸ್ಯವನ್ನು ಕಾಪಾಡುತ್ತೇನೆ ಎಂಬುದಾಗಿ ಈ ಮೂಲಕ ಘೋಷಿಸುತ್ತೇನೆ ಅಂತ ಇಲ್ಲಿ ಬರೀಬೇಕು. ಸೊ ಇಲ್ಲಿ ಮುಖ್ಯವಾಗಿ ನಾವು ನೋಡುವುದಾದರೆ ಇಲ್ಲಿ ರಮೇಶ್ ಅಂದರೆ ಆ ಸಂಗಡಿಗರ ಜೊತೆದಾಗಿ ಯಾರು ಬಂದಿದ್ದಾರೆ ಅವ್ರ ತಂದೆ ಹೆಸರನ್ನು ಬರೀಬೇಕು. ಇನ್ನು ಇಲ್ಲಿ ಗಣಪತಿ, ಇದು ಏನಿದೆ ಅಂದರೆ ಆ ಒಂದು ಸಂಗಡಿಗ ಯಾರು ಜೊತೆಗೆ ಬಂದಿದ್ದಾರಲ್ಲ ಆ ಒಂದು ಮತದಾರನಿಗೆ ಸಹಾಯ ಮಾಡಲಿಕ್ಕೆ ಅವ್ರ ಹೆಸರನ್ನ ಬರೀಬೇಕು. ಇಲ್ಲಿ ಸುರೇಶ್ ಅನ್ನೋದು ಏನಾಗಿದೆ, ಮುಖ್ಯವಾಗಿರುವಂಥ ಒರಿಜಿನಲ್ ಮತದಾರರು ಯಾರಾಗಿದ್ದಾರೆ, ಅಂಧ ಅಥವಾ ದುರ್ಬಲ ಆಗಿರುವಂಥ ಮತದಾರರ ಹೆಸರನ್ನು ಇಲ್ಲಿ ಬರೀಬೇಕಾಗಿರುವಂಥದ್ದು. ಸೊ ಇಷ್ಟು ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಇನ್ನು ಸಂಗಡಿಗನ ಸಹಿ, ಯಾರು ಜೊತೆಯಾಗಿ ಬಂದಿರ್ತಾರೆ ಅವರ ಒಂದು ಸಹಿಯನ್ನು ಇಲ್ಲಿ ಮಾಡಬೇಕು. ಸಂಗಡಿಗನ ಸಹಿ ಅಂತ ಇಲ್ಲಿ ಕೆಳಗಡೆ ಇದೆ. ಈ ಒಂದು ಅಂದರೆ ಇಲ್ಲಿ ಯಾರು ಮಾಡಬೇಕು ಅಂದರೆ ಗಣಪತಿ ಎನ್ನುವಂಥವನು ಇಲ್ಲಿ ಸಹಿಯನ್ನು ಮಾಡಬೇಕು. ಸೊ ಇಷ್ಟು ಅಂಧ ಮತ್ತು ದುರ್ಬಲರ ಸಂಗಡಿಗರ ಘೋಷಣೆಯನ್ನು ಮಾಡ್ಕೊಂಡು ಆದಮೇಲೆ ಅವ್ರ ಜೊತೆಗೆ ಹೋಗಲಿಕ್ಕೆ ನಾವು ಅನುಮತಿಯನ್ನು ನೀಡಬೇಕಾಗ್ತದೆ. ಇನ್ನು ಮುಂದೆವರೆದು ASD ಪಟ್ಟಿಯಲ್ಲಿ ಇರುವಂತೆ ಯಾರಾದರೂ ವೋಟ್ ಮಾಡಲಿಕ್ಕೆ ಬಂದರೆ ಅವರಿಂದ ನಾವು ನಮೂನೆ 13ರಲ್ಲಿ ಅನುಬಂಧ 13ರಲ್ಲಿ ಒಂದು ಘೋಷಣೆನ ತೆಗೆದುಕೊಳ್ಬೇಕು. ಇನ್ನು ASD ಹಲವಾರು ಜನರಲ್ಲಿ ಇದರ ಒಂದು ಪ್ರಶ್ನೆ ಇದೆ. A ಅಂದರೆ ಅಬ್ಸೆಂಟಿ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. A ಅಂದರೆ ಅಬ್ಸೆಂಟಿ ಅಂದರೆ ಗೈರು ಹಾಜರಾಗಿದ್ದಲ್ಲಿ ಅಥವಾ ಪಟ್ಟಿಯಲ್ಲಿ ಹೆಸರಿಲ್ಲದವರು, ಅಥವಾ ಎಸ್ ಅಂದರೆ ಶಿಫ್ಟೆಡ್ ಅಂತ ಬರಿತೀವಿ. ಎಸ್ ಅಂದರೆ ಶಿಫ್ಟೆಡ್, ಅದಕ್ಕೆ ಕನ್ನಡದಲ್ಲಿ ಏನಂತೀವಿ ಅಂದರೆ ಮತದಾರರ ಸ್ಥಳ ಬದಲಾವಣೆ ಅಥವಾ ಬದಲಾಯಿಸಲ್ಪಟ್ಟ ಮತದಾರರು. ಇನ್ನು ಡಿ ಅಂದರೆ ಇಲ್ಲಿ ಡಿಲೀಟ್ ಆಗೋದಿಲ್ಲ. ಡಿ ಅಂದರೆ ಇಲ್ಲಿ ಡೆತ್ ಆಗುತ್ತೆ. ಡಿ ಅಂದರೆ ಇಲ್ಲಿ ಡೆತ್ ಅಂತ ಆಗುತ್ತೆ. ಡೆತ್ ಅಂದರೆ ಮೃತಪಟ್ಟಿದ್ದರ ಪಟ್ಟಿಯಲ್ಲಿ ಇವರ ಹೆಸರುಗಳು ಬಂದಿರ್ತವೆ. ಬೈ ಚಾನ್ಸ್ ಏನೋ ಒಂದು ಮಿಸ್ ಆಗಿ ಏನು ಬಂದಿರ್ತದೆ, ಆ ಒಂದು BL ಅವರ ತಪ್ಪಿನಿಂದ ಆಗಿರ್ಬೋದು ಅಥವಾ ಯಾವುದೋ ಅವರ ತಪ್ಪಿನಿಂದ ಆಗಿರ್ಬೋದು, ASDಯಲ್ಲಿ ಅವರ ಹೆಸರನ್ನು ಬಂದಿರ್ತದೆ. ASD ಲಿಸ್ಟನ್ನು ನಮಗೆ ಕೊಟ್ಟಿರ್ತಾರೆ. ಆ ಲಿಸ್ಟಲ್ಲಿ ಹೆಸರು ಬಂದಿತ್ತು ಅಂದರೆ ಅಂಥ ಒಂದು ಮತದಾರರ ಕಡೆಯಿಂದ ನಾವು ಏನು ಮಾಡ್ಕೋಬೇಕು, ನಮೂನೆ 13ರಲ್ಲಿ ಅಂಥ ಒಂದು ಮತದಾರರ ಘೋಷಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಸೊ ಆ ಒಂದು ASD ಲಿಸ್ಟ್ನಲ್ಲಿ ಇರುವಂಥ ಮತದಾರ ಏನು ಮಾಡಬೇಕು ಅಂದರೆ ಅವರಿಗೆ ವೆರಿಫೈ ಮಾಡಬೇಕು. PRO ಆದವರು ಏನು ಮಾಡಬೇಕು ಅಂದರೆ IDಯನ್ನು ಚೆಕ್ ಮಾಡಿಕೊಂಡು ಇದೇ ಸರಿಯಾಗಿರುವಂಥ ಮತದಾರ ಅಂತ ನಾವು ಏನು ಮಾಡ್ಕೋಬೇಕು,
ಗುರುತಿಸಬೇಕು. ಅವ್ರು ಯಾವುದಾದ್ರೂ ಒಂದು ಐಡಿಯಾನ ತಂದಿರ್ತಾರೆ, ಮತದಾರ ಸರಿಯಾಗಿದ್ದಾನೆ ಅಂತ ಗುರುತನ್ನು ಮಾಡಬೇಕು. ತದನಂತರ ಏನು ಮಾಡಬೇಕು ಅಂದರೆ 17A ರಿಜಿಸ್ಟರ್ನಲ್ಲಿ ಶರಾ ಕಾಲಮ್ನಲ್ಲಿ ASD ವೋಟರ್ ಅಂತ ಬರೀಬೇಕು. ASD ಮತದಾರ ಅಥವಾ ASD ವೋಟರ್ ಅಂತ ನಾವು ಏನು ಮಾಡಬೇಕು, ಬರಿಬೇಕಾಗ್ತದೆ. ಇನ್ನೊಂದು 17A ASD ವೋಟರ್ ಯಾರಾಗಿರ್ತಾರೆ, ASD ವೋಟರ್ ಆಗಿರ್ತಾರಲ್ಲ ಅವರ ಸಹಿ ಜೊತೆಗೆ ಸಹಿ ಮಾಡ್ತಾ ಇದ್ರು ಸಹಿಯನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಮತ್ತೆ ಏನು ಮಾಡಬೇಕು, ಹೆಬ್ಬಟ್ಟಿನ ಗುರುತನ್ನು ಕೂಡ ಕಂಪಲ್ಸರಿಯಾಗಿ ತೆಗೆದುಕೊಳ್ಳಬೇಕು. ಹೆಬ್ಬಟ್ಟಿನ ಗುರುತನ್ನ ಸಹಿ ಜೊತೆಗೆ ಮತ್ತೆ ಏನು ಮಾಡಬೇಕು, ಹೆಬ್ಬಟ್ಟಿನ ಗುರುತನ್ನು ತೆಗೆದುಕೊಳ್ಳಬೇಕು ಎಲ್ಲಿ 17A ರಿಜಿಸ್ಟರ್ನಲ್ಲಿ. ಇನ್ನು ಅನುಬಂಧ 13 ಅವರ ಕಡೆಯಿಂದ ಒಂದು ಘೋಷಣೆಯನ್ನು ಮಾಡ್ಕೊಳ್ಬೇಕು. 2024 ಇಲ್ಲಿ ಡ್ಯಾಶ್ ಮೊದಲನೇ ದಿನಾಂಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಏನು ಮಾಡಿ ಚುನಾವಣೆ ದಿನಾಂಕವನ್ನು ಹಾಕಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ 7/5/24 ದಿನಾಂಕದಂದು, ಅಂದರೆ ಯಾವ ಅರ್ಹತಾದಾಯಕ ದಿನಾಂಕದಂದು ಡ್ಯಾಶ್ ಚುನಾವಣಾ ಕ್ಷೇತ್ರ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಬರೀಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರಿತಾ ಇದ್ದೀನಿ 34 ಅಫ್ಜಲ್ಪುರ್ ಅಂತ ಬರಿತಾ ಇದ್ದೀನಿ. 34 ಅಫ್ಜಲ್ಪುರ್ ಚುನಾವಣಾ ಕ್ಷೇತ್ರದಿಂದ ಇಲ್ಲಿ ಅವರೊಂದು ಎಪಿಕ್ ಕಾರ್ಡ್ನ ಸೀರಿಯಲ್ ಸಂಖ್ಯೆಯನ್ನು ಬರಬೇಕು. ಫಾರ್ ಎಕ್ಸಾಂಪಲ್ಗೆ ನಾನು 950 ಕ್ರಮ ಸಂಖ್ಯೆಯ ಪಾರ್ಟ್ ನಂಬರ್ 28 ಇಲ್ಲಿ ಭಾಗದ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಪಾರ್ಟ್ ನಂಬರನ್ನು ಬರೀಬೇಕು. ಲಿಸ್ಟ್ ಕೊಟ್ಟಿರ್ತಾರೆ, ಆ ಲಿಸ್ಟಲ್ಲಿ ಎಲ್ಲನೂ ಕೂಡ ಇದು ಇರ್ತದೆ. 28 ಭಾಗದಲ್ಲಿ ಈಗಿನ ಮತದಾರ ಪಟ್ಟಿಯನ್ನು ತಯಾರಿಸಲಾಗಿತ್ತು ಅಥವಾ ಪರಿಷ್ಕರಿಸಲಾಗಿತ್ತು, ಆ ಪಟ್ಟಿಯಲ್ಲಿರುವ ಹೆಸರಿನ ವ್ಯಕ್ತಿ ನಾನೇ ಎಂದು ಈ ಮೂಲಕ ಸತ್ಯನಿಷ್ಠೆಯಿಂದ ಘೋಷಿಸುತ್ತೇನೆ ಮತ್ತು ದೃಢೀಕರಿಸುತ್ತೇನೆ. ಭಾರತೀಯ ದಂಡ ಸಂಹಿತೆ ಪ್ರಕಾರ 171D ಅಡಿಯಲ್ಲಿ ಮೋಸ ಮಾಡುವುದು ಅಥವಾ ಅದರಂತೆ ನಟಿಸುವುದು ಚುನಾವಣಾ ಅಪರಾಧವಾಗಿದೆ ಎಂಬ ಬಗ್ಗೆ ನನಗೆ ಅರಿವಿದೆ ಅಂತ ಹೇಳಿ ಇಲ್ಲಿ ಮತದಾರನ ಯಾರು ASD ಮತದಾರ ಯಾರಿರ್ತಾರೆ, ASD ಮತದಾರ ಯಾರಾಗಿರ್ತಾರೆ ಅವರ ಸಹಿಯನ್ನು ಇಲ್ಲಿ ಮಾಡಬೇಕಾಗಿರೋದು. ಅವರು ಇಲ್ಲಿ ಏನು ಮಾಡಬೇಕು, ಸಹಿಯನ್ನು ಮಾಡಬೇಕು. ಅಥವಾ ಹೆಬ್ಬಟ್ಟಿನ ಗುರುತು ಮಾಡ್ತಾ ಇದ್ರೆ ಹೆಬ್ಬಟ್ಟಿನ ಗುರುತನ್ನು ಹಾಕ್ಕೊಳ್ಬೇಕು. ತದನಂತರ ಇಲ್ಲಿ ಕೆಳಗಡೆ ಅವರ ಹೆಸರನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್ ರಮೇಶ್, ತದನಂತರ ತಂದೆ ಹೆಸರಾಗಿದ್ದರೆ ತಂದೆ ಹೆಸರು ಬರೀರಿ, ಮುಂದೆ ಸರ್ನೇಮ್ ಆಗಿದ್ದರೆ ಸರ್ನೇಮನ್ನು ಬರೀರಿ. ಅವರ ಹೆಸರನ್ನು ಇಲ್ಲಿ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಬೇಕು. ತದನಂತರ ಇಷ್ಟೆಲ್ಲ ಫಾಲೋಅಪ್ಪನ್ನು ಮಾಡಬೇಕಾಗ್ತದೆ. ಏನೇನು ಫಾಲೋಅಪ್ ಮಾಡಬೇಕು ಅಂದರೆ ವೆರಿಫೈ, PR ಆದರೂ ವೆರಿಫೈ ಮಾಡಬೇಕು. ತದನಂತರ ಅವರ ಐಡಿಯನ್ನು ನೋಡಬೇಕು. 17A ರಿಜಿಸ್ಟರಲ್ಲಿ ASD ವೋಟರ್ ಅಂತ ಶರಾ ಕಾಲಮ್ನಲ್ಲಿ ಬರೀಬೇಕು. ತದನಂತರ ASD ವೋಟರ್ ಯಾರಾಗಿರ್ತಾರೆ ಅವರಿಗೆ 17A ರಿಜಿಸ್ಟರಲ್ಲಿ ಸಹಿ ಜೊತೆಗೆ ಹೆಬ್ಬಟ್ಟಿನ ಗುರುತನ್ನು ಕೂಡ ಅಲ್ಲಿನೂ ಕೂಡ ತೆಗೆದುಕೊಳ್ಬೇಕಾಗಿರುವಂಥದ್ದು. ಸೊ ಇಷ್ಟು ಫಾಲೋಅಪ್ ಇವ್ರ ಬಗ್ಗೆ ಮಾಡ್ಕೊಳ್ಬೇಕಾಗ್ತದೆ. PR ಆದರೂ ಏನು ಮಾಡಬೇಕು, ಕೆಳಗಿನ ಘೋಷಣೆಯನ್ನು ಮಾಡಬೇಕು. ಮೇಲಿನ ಘೋಷಣೆಯನ್ನು ಮೇಲ್ಕಂಡ ಮತದಾರ ನನ್ನ ಮುಂದೆ ಮಾಡಿದ್ದಾನೆ ಮತ್ತು ಅದಕ್ಕೆ ಸಹಿ ಮಾಡಿದ್ದಾನೆಂದು ಪ್ರಾಮಾಣೀಕರಿಸಲಾಗಿದೆ ಎನ್ನುವಂಥದ್ದು PR ಅವರು ಮಾಡಬೇಕು. ಇಲ್ಲಿ ಪ್ರಿಸೈಡಿಂಗ್ ಅಧಿಕಾರಿ ಅವರು ತನ್ನ ಸಹಿಯನ್ನು, PR ಆದವರು ಇಲ್ಲಿ ತನ್ನ ಸಹಿಯನ್ನು ಮಾಡಬೇಕಾಗ್ತದೆ. ತದನಂತರ ಮತಗಟ್ಟೆಯ ಹೆಸರು ಮತ್ತು ಸಂಖ್ಯೆ 67 ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಗೌರ್ಬಿ ಎನ್ನುವಂಥದ್ದು ನಮ್ಮದು ಒಂದು ಮತಗಟ್ಟೆಯ ಹೆಸರಾಗಿರ್ತದೆ. ತದನಂತರ ದಿನಾಂಕನ ಹಾಕಬೇಕು 7/5/2024. ಇದು ಏನಾಗಿದೆ, ASD ಪಟ್ಟಿಯಲ್ಲಿ ಇರುವಂಥ ಮತದಾರರಿಂದ ಘೋಷಣೆಯನ್ನು ನಾವು ಮಾಡ್ಕೊಳ್ಬೇಕಾಗಿರುವಂಥದ್ದು. ನೆಕ್ಸ್ಟ್ ಮುಂದುವರೆದು ಅನುಬಂಧ 12ರಲ್ಲಿ ಏನು ಮಾಡಿರ್ತಾರೆ, 16 ಪಾಯಿಂಟ್ಸ್ ವರದಿ ಇರ್ತದೆ. ಇದನ್ನು ಕೂಡ ಬಹಳಷ್ಟು ಚುನಾವಣೆ ಆದಮೇಲೆ ಇದನ್ನು ಬೇಡ್ತಾರೆ, ನಮಗೆ 16 ಪಾಯಿಂಟ್ಸ್ ಒಂದು ವರದಿಯನ್ನು ಕೊಡ್ರಿ ಅಂತ ಹೇಳಿ. 16 ಪಾಯಿಂಟ್ ಹೆಚ್ಚುವರಿ ವರದಿಯಾಗಿದೆ. ಇದು ಏನಾಗಿದೆ, ಹೆಚ್ಚುವರಿ ವರದಿ. ಸೊ ಇದನ್ನು ಏನು ಮಾಡಬೇಕು ಅಂದರೆ ಸೆಕ್ಟರ್ ಆಫೀಸರ್ ಅವರು ಬಂದು ತೊಗೊಳ್ತಾರೆ. ಸೆಕ್ಟರ್ ಆಫೀಸರು ಲಾಸ್ಟ್ ಚುನಾವಣೆ ಆದಮೇಲೆ ಆದರೂ ತೊಗೊಳ್ತಾರೆ. ಅಥವಾ ನಮಗೆ ಎಂಟ್ರಿ ಗೇಟ್ ಅಲ್ಲಿನೂ ಕೂಡ ಏನು ಮಾಡ್ತಾರೆ, ಅಲ್ಲಿನೂ ಕೂಡ ಫಸ್ಟ್ ಇದನ್ನೇ ಇಸ್ಕೊಳ್ತಾರೆ. ಸ್ಟ್ಯಾಟಿಸ್ಟಿಕ್ಸ್ ಕಾರ್ಡ್ ಆದಮೇಲೆ 16 ಪಾಯಿಂಟ್ ವರದಿ ಕೊಡ್ರಿ ಅಂತ ಹೇಳ್ತಾರೆ. ಸೊ ಇದನ್ನು ಫಿಲಪ್ ಮಾಡೋದು ಕೂಡ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ಮೊದಲನೇ ಕ್ರಮ ಸಂಖ್ಯೆಯನ್ನು ನೋಡುವುದಾದರೆ ಮತಗಟ್ಟೆ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಮತಗಟ್ಟೆ ಸಂಖ್ಯೆ ಉದಾಹರಣೆಗೆ 67 ಅಂತ ತೆಗೆದುಕೊಳ್ಳೋಣ. ಸಿವಿಲ್ ಫೋರ್ಸ್ ಅಥವಾ CPF ಅನ್ನು ನಿಯೋಜಿಸಲಾಗಿದೆ, ಹೌದು ಅಥವಾ ಇಲ್ಲ ಅಂತ ಕೇಳಿದ್ದಾರೆ. ಒಂದು ಪೊಲೀಸ್ ಫೋರ್ಸ್ ನಮಗೆ ಕೊಟ್ಟಿರ್ತಾರೆ. ಸೊ ಹೌದು ಅಂತ ನಾವು ಇಲ್ಲಿ ಬರಿಬೇಕಾಗಿರುವಂಥದ್ದು. ಇನ್ನು ಮೈಕ್ರೋ ಅಬ್ಸರ್ವರ್ನು ನಿಯೋಜಿಸಲಾಗಿದೆ, ಹೌದು ಅಥವಾ ಇಲ್ಲ. ಹೌದಾಗಿದ್ದರೆ ಹೌದು ಅಂತ ಬರೀರಿ, ಇಲ್ಲ ಅಂದರೆ ಇಲ್ಲ ಅಂತ ಬರಿಬೇಕಾಗ್ತದೆ. ವಿಡಿಯೋ ಕ್ಯಾಮ್ರಾವನ್ನು ಅಳವಡಿಸಲಾಗಿದೆಯೇ, ನಿಮ್ಮ ಮತಗಟ್ಟೆಯಲ್ಲಿ ವಿಡಿಯೋ ಕ್ಯಾಮ್ರಾ ಏನಾದರೂ ಅಳವಡಿಕೆಯನ್ನು ಮಾಡಲಾಗಿದೆಯೇ ಅಂತ. ಹೌದಾಗಿದ್ದರೆ ನೀವು ಹೌದು ಅಂತ ಬರೀರಿ, ಇಲ್ಲಾಗಿದ್ದರೆ ಇಲ್ಲ ಅಂತ ಬರೀಬೇಕು. ಅಥವಾ ಹೌದಾಗಿದ್ದರೆ ಹೌದು ಅಂತ ಬರೀಬೇಕು. ಇನ್ನು ಒಟ್ಟು ಮತದಾರರು ಎಷ್ಟು ಮತದಾರರಾಗಿದ್ದರು ಎನ್ನುವುದನ್ನು, ಫಾರ್ ಎಕ್ಸಾಂಪಲ್ ನಾನು 950 ಮತದಾರರು ಒಟ್ಟು ಹಂಚಿಕೆ ಮಾಡಲಾಗಿತ್ತು. ಇನ್ನು 6ನೇ ಅನುಕ್ರಮವನ್ನು ನೋಡುವುದಾದರೆ ಚಲಾವಣೆಯಾದ ಮತಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಸೊ 620 +2, ಈ +2 ಏನಿರ್ತದೆ EDC ಹಾಕಿದವ್ರದ್ದು ಒಂದು ಸ್ವಲ್ಪ ಸಪ್ರೇಟಾಗಿ ಮೆನ್ಷನ್ ಮಾಡಲೇಬೇಕಾಗಿರುವಂಥದ್ದು. ಸೊ 622 ಒಟ್ಟಿಗಾಗಿ 622 ಅಂತ ಬರೀಬೇಕು. ಇನ್ನು ಚಲಾವಣೆಯಾದ ಮತಗಳ ಶೇಕಡಾವಾರು, ಶೇಕಡ ಕೇಳಿದ್ದಾರೆ. ಸೊ ಶೇಕಡ ಯಾವ ಥರ ತೆಗಿಬೇಕು ಅಂದರೆ
ಒಟ್ಟು ಚಲಾವಣೆಯಾದ ಮತಗಳು ಎಷ್ಟಿದ್ದಾವೆ? 622. ಡಿವೈಡೆಡ್ ಬೈ ಏನು ಮಾಡಬೇಕು? ಒಟ್ಟು ಹಂಚಿಕೆ ಮಾಡಲಾದ ಮತದಾರ 950 ಇಂಟು 100 ಮಾಡಬೇಕು. ಅವಾಗ ನಮಗೆ ಏನು ಸಿಗ್ತದೆ? ಪರ್ಸೆಂಟೇಜ್ ಸಿಗ್ತದೆ. ಪರ್ಸೆಂಟೇಜನ್ನು ನೋಡೋದಾದರೆ ಸರಿ ಸುಮಾರಾಗಿ 65.47. ಮುಂದಿನ 2 ಡಿಜಿಟನ್ನು ಇಷ್ಟು ಮಾಡಬೇಕು. ಸೊ ಇಷ್ಟು ಪರ್ಸೆಂಟ್ ನಮ್ಮದು ವೋಟಿಂಗ್ ಆಗಿರ್ತದೆ. ಸೊ ಇಲ್ಲಿ ಶೇಕಡಾವಾರು ಇಲ್ಲಿ ನಾವು ಬರಿಬೇಕಾಗಿರುವಂಥ 65.47% ಶೇಕಡಾವಾರು ಅಂತ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗಿರುವಂಥದ್ದು. ಅದೇ ಥರ ಕ್ರಮ ಸಂಖ್ಯೆ 8 ನೋಡುವುದಾದರೆ ಉಮೇದುವಾರರ ಒಟ್ಟು ಸಂಖ್ಯೆ. ಎಷ್ಟು ಉಮೇದುವಾರರು ಈ ಒಂದು ಇಲೆಕ್ಷನಲ್ಲಿ ಸ್ಪರ್ಧೆಯನ್ನು ಮಾಡಿದರು? ಫಾರ್ ಎಕ್ಸಾಂಪಲ್ ನಾನು 14 ಉಮೇದುವಾರರು ಪ್ಲಸ್ 1 ನೋಟಾ, 14 ಉಮೇದುವಾರರು ಪ್ಲಸ್ 1 ನೋಟಾ, ಒಟ್ಟಿಗಾಗಿ 15 ಅಂತ ನೋಟಾವನ್ನು ಸಹಿತ ನಾವು ಇಲ್ಲಿ ಬರೀಬೇಕಾಗಿರುವಂಥದ್ದು. ಇನ್ನು ಸಂಖ್ಯೆ 9 ನೋಡುವುದಾದರೆ ಪೋಲಿಂಗ್ ಏಜೆಂಟರು ಪ್ರತಿನಿಧಿಸಿದ ಉಮೇದುವಾರರ ಸಂಖ್ಯೆ. ಈ 14 ಜನರಲ್ಲಿ ಎಷ್ಟು ಜನರು ಏನು ಮಾಡಿದರು? ಏಜೆಂಟನ್ನು ನೇಮಕವನ್ನು ಮಾಡಿದರು. ಫಾರ್ ಎಕ್ಸಾಂಪಲ್ 8 ಜನ ಏಜೆಂಟರು ಹಾಜರಾಗಿದ್ದರು, 8 ಜನ ಉಮೇದುವಾರರು ತನ್ನ ಏಜೆಂಟ್ರಿಗೆ ಏನು ಮಾಡಿದ್ರಪ್ಪ ಅಂತಂದರೆ ಪ್ರತಿನಿಧಿಸಿದರು ಅಂತ ನಾವಿಲ್ಲಿ ಬರೀಬೋದು. ಇನ್ನು 10ನೇ ಕ್ರಮ ಸಂಖ್ಯೆ ಏನಾಗಿದೆ? ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿ ಎಪಿಕ್ ಹೊರತು ಬೇರೆ ಇತರೆ ದಾಖಲೆಗಳನ್ನು ಬಳಸಿ ಮತದಾನ ಚಲಾಯಿಸಿರುವ ಮತದಾರರ ಸಂಖ್ಯೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಪ್ರತಿಯೊಂದು 17A ರಿಜಿಸ್ಟರ್ನಲ್ಲಿ ಎಪಿಕ್ನಿಂದ ಅಂದರೆ ಚುನಾವಣಾ ID ಕಾರ್ಡ್ನಿಂದ ಎಷ್ಟು ಜನ ಮಾಡಿದ್ದಾರೆ ಪ್ರತಿಯೊಂದು ಪೇಜಿಗೆ ಕೆಳಗಡೆ ಟೋಟಲ್ ಮಾಡಿ ಅದನ್ನು ಇಟ್ಕೊಳ್ಬೇಕಾಗ್ತದೆ. ಸೊ ಲಾಸ್ಟಿಗೆ ನಮಗೆ ಸಿಗ್ತದೆ. ತದನಂತರ ಅದರ್ ಡಾಕ್ಯುಮೆಂಟನ್ನು ತೋರಿಸ್ಕೊಂಡು ಅದರ್ಸ್ ಅದನ್ನು ಕೂಡ ಟೋಟಲ್ ಕೆಳಗಡೆ ಬರೆದಿಟ್ಟರೆ ಒಳ್ಳೆಯದು. ಸೊ ಇಲ್ಲಿ ಏನು ಕೇಳಿದ್ದಾರೆ? ಎಪಿಕನ್ನು ಹೊರತುಪಡಿಸಿ ವೋಟರ್ ಐಡಿಯನ್ನು ಹೊರತುಪಡಿಸಿ ಎಷ್ಟು ಜನ ಬೇರೆ ಐಡಿಯನ್ನು ತೋರಿಸಿ ಏನು ಮಾಡಿದ್ದಾರೆ? ಬೇರೆ ದಾಖಲೆಗಳನ್ನ ಬಳಸಿಕೊಂಡು ಮತದಾನವನ್ನು ಮಾಡಿದ್ದಾರೆ ಎನ್ನುವುದನ್ನು ಒಂದು ಕೇಳಿದ್ದಾರೆ. ಸೊ ಇದನ್ನು ನಾವು ಮತದಾನ ನಡೆಯುವಾಗಲೇ ಪ್ರತಿಯೊಂದು ಪೇಜಿಗೆ 17A ಪೇಜ್ನಲ್ಲಿ ಏನು ಮಾಡಬೇಕಾಗ್ತದೆ ಅದನ್ನು ಮೆನ್ಷನ್ ಮಾಡ್ಕೊತ ಹೋಗಬೇಕಾಗ್ತದೆ. ನಾವು 17A ಸೆಕೆಂಡ್ ಪೋಲಿಂಗ್ ಆಫೀಸರ್ ಹತ್ರ, ಪೋಲಿಂಗ್ ಆಫೀಸರ್ 2 ಹತ್ರ 17A ರಿಜಿಸ್ಟರ್ ಇರ್ತದೆ, ಅವರಿಗೆ ನಾವು ಫ್ರೀಯಾಗಿ ಇದನ್ನು ಹೇಳಬೇಕಾಗ್ತದೆ. ಸೊ ಫಾರ್ ಎಕ್ಸಾಂಪಲ್ ನಾನು ಒಂದು 622ರಲ್ಲಿ ಒಂದು 300 ಜನ ಏನು ಮಾಡಿದ್ದಾರೆ? ಅದರ ಡಾಕ್ಯುಮೆಂಟನ್ನು ವೋಟರ್ ಐಡಿಯನ್ನು ಹೊರತುಪಡಿಸಿ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರಬಹುದು, ಹೀಗೆ ಹಲವಾರು ಪ್ಯಾನ್ ಕಾರ್ಡ್ ಆಗಿರಬಹುದು ಅಥವಾ ಪಾಸ್ಪೋರ್ಟ್ ಆಗಿರಬಹುದು, ಹೀಗೆ ಬೇರೆ ಬೇರೆ ದಾಖಲೆಗಳನ್ನು ನೀಡಿ ಏನು ಮಾಡಿದ್ದಾರೆ? ಮತದಾನವನ್ನು ಮಾಡಿದ್ದಾರೆ. ಅಂಥವ್ರದ್ದು ಒಂದು ದಾಖಲೆಯನ್ನು ಮಾಡ್ಕೊಂಡು ಇಟ್ಕೊಂಡು ಇಲ್ಲಿ ಬರೀಬೇಕು. ಇನ್ನು ಕ್ರಮ ಸಂಖ್ಯೆ 11 ನೀಡುವುದಾದರೆ ಏಜೆಂಟರ ಸಮ್ಮುಖದಲ್ಲಿ ಅನುಕು ಮತದಾನವನ್ನು ನಡೆಸಲಾಗಿದೆಯೇ? ಹೌದು ಅಥವಾ ಇಲ್ಲ? ಹೌದು ಅಂತ ಬರೀಬೇಕು. ಅವ್ರ ಸಮ್ಮುಖದಲ್ಲಿ ನಾವು ಏನು ಮಾಡಿದ್ದೀವಿ? ಅನುಕು ಮತದಾನವನ್ನು ಮಾಡಿದ್ದೀವಿ. ಇನ್ನು ಕ್ರಮ ಸಂಖ್ಯೆ 12 ನೋಡುವುದಾದರೆ ಅಣುಕು ಮತದಾನದ ಮಾಹಿತಿಯನ್ನು ಅಳಿಸಿ ಹಾಕಲಾಗಿದೆ ಅಂತ ಕೇಳಿದ್ದಾರೆ. ಹೌದು, ನಾವು ಏನು ಮಾಡ್ತೀವಿ? ಮಾಕ್ ಪೋಲ್ ಆದಮೇಲೆ ಇದನ್ನು ಅಳಿಸಿ ಹಾಕ್ತೀವಿ. ಕ್ಲಿಯರ್ ಬಟನ್ ಒತ್ತುವುದರ ಜೊತೆಗೆ ಇದನ್ನು ಅಳಿಸಿ ಹಾಕ್ತೀವಿ. ಹೌದು ಅಂತ ಬರೀಬೇಕು. ಇನ್ನು ಕ್ರಮ ಸಂಖ್ಯೆ 13 ನೋಡುವುದಾದರೆ ಏಜೆಂಟರ ಸಮ್ಮುಖದಲ್ಲಿ ಮತಯಂತ್ರಗಳನ್ನು ಸರಿಯಾಗಿ ಮುಚ್ಚಿ ನಂತರ ಮೊಹರು ಮಾಡಲಾಗಿದೆಯೇ? ಎಲೆಕ್ಷನ್ ಆದ ಮೇಲೆ ಅದನ್ನೆಲ್ಲ ಮತ್ತೆ ನಾವು ಏನು ಮಾಡಬೇಕು? EVMಗಳನ್ನು ಮೊಹರು ಮಾಡಬೇಕು. ಬಾಕ್ಸಲ್ಲಿ ಹಾಕಿ ಅದನ್ನು ಪ್ಯಾಕ್ ಮಾಡಿ ದಾರಿಂದ ಕಟ್ಟಬೇಕು. ಸೊ ಅದನ್ನು ಹೌದು ಅಂತ ಬರೀಬೇಕು. ಕ್ರಮ ಸಂಖ್ಯೆ 17 ನೋಡುವುದಾದರೆ ಪೋಲಿಂಗ್ ಏಜೆಂಟರ ಸಹಿಯನ್ನು ಪಡೆದುಕೊಂಡ ನಂತರ ಅವರಿಗೆ 17C ನೀಡಲಾಗಿದೆಯೇ ಅಂತ ಕೊಟ್ಟಿದ್ದಾರೆ. ಹೌದು, ನೀಡಲಾಗಿದೆ ಅಂತ ಬರೀಬೇಕು. ನೀಡಲಾಗಿದೆ. ಎಲ್ಲ ಏಜೆಂಟ್ರಿಗೆ ನಾವು ಏನು ಮಾಡಬೇಕಾಗ್ತದೆ? 17C ಕೊಡಬೇಕಾಗ್ತದೆ. 17C ಅವ್ರಿಗೆ ಏನು ಮಾಡಿದ್ವಿ? ಕೊಡಲಾಗಿದೆ, ನೀಡಲಾಗಿದೆ ಅಂತ ಬರೀಬೇಕು. ಇನ್ನು ಕ್ರಮ ಸಂಖ್ಯೆ 15 ನೋಡುವುದಾದರೆ ಮತದಾನ ಅವಧಿಯ ಮುಕ್ತಾಯದ ವೇಳೆಯಲ್ಲಿ ಟೋಕನ್ ಸ್ವೀಕರಿಸುವ ಮೂಲಕ ಮತದಾನ ಅವಧಿ ಮುಗಿದ ನಂತರ ಮತ ಚಲಾಯಿಸಿದ ಮತದಾರರ ಸಂಖ್ಯೆ. ನಾನು ಹಿಂದಿನ ವಿಡಿಯೋದಲ್ಲಿನೂ ಕೂಡ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ 6 ಗಂಟೆ ಆದಮೇಲೂ ಕೂಡ ನಮಗೆ ಮತದಾರ ಹೊರಗಡೆ ಕಾಯ್ತಾ ಇದ್ರು. ಕಾಂಪೌಂಡಲ್ಲಿ ಇರುವಂಥ ಎಷ್ಟು ಮತದಾರರಿಗೆ ನಾವು 20 ಟೋಕನ್ ಶೀಟ್ಗಳನ್ನು ಕೊಡಬೇಕಾಗ್ತದೆ. ಸೊ ಅಂತ ಯಾರಾದರೂ ಮತದಾರರಿದ್ದರೆ ಫಾರ್ ಎಕ್ಸಾಂಪಲ್ ಇಲ್ಲಿ 20 ಅಂತ ಬರೀತೀನಿ, ಅಥವಾ ಯಾರು ಇದ್ದಿದ್ದಿಲ್ಲ ಅಂದರೆ ಇಲ್ಲಿ ಡ್ಯಾಶ್ ಅಂತ ನೀವು ಇಡಬೇಕಾಗ್ತದೆ. ಇನ್ನು ಕ್ರಮ ಸಂಖ್ಯೆ 16 ನೋಡುವುದಾದರೆ ಮತದಾನದ ಅವಧಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿದೆಯೇ? ಹೌದು ಅಥವಾ ಇಲ್ಲ? ಯಾವುದೂ ಕೂಡ ನಡೆದಿಲ್ಲ ಅಂತ ನಾವು ಇಲ್ಲಿ ಬರೀಬೇಕು. ಯಾವುದಾದ್ರೂ ಇದ್ದರೆ ಹೌದು ಅಂತ ಬರೀರಿ ಅಥವಾ ಇಲ್ಲ ಅಂತ ಬರೀರಿ. ಸೊ ಇದು ಆಗಿತ್ತು 16 ಪಾಯಿಂಟ್ಸ್ಗಳ ಒಂದು ವರದಿ. ನೋಡೋಣ, ಏಜೆಂಟರ ನೇಮಕಾತಿ ನಮೂನೆ 10 ಯಾವ ಥರ ಫಿಲಪ್ ಮಾಡಬೇಕು. ಸೊ ಈ ಒಂದು ಫಾರ್ಮ್ಯಾಟ್ ನನ್ನ ಹತ್ರ ಇರಲಿಲ್ಲ. ಇಲ್ಲಿ ಒಂದು ನಮ್ಮ ವಾಟ್ಸಪ್ಪಲ್ಲಿ ಬಂದಿತ್ತು. ಅವರ ಹೆಸರು ಏನಾಗಿದೆ ಅಂದರೆ ಈಶ್ವರ್ ನಿರ್ಲಿ ಅವರ ಒಂದು ಕೊಡುಗೆ ಆಗಿದೆ ಇದು. ಸೊ ಅವರನ್ನು ಒಂದು ಸ್ಕ್ರೀನ್ಶಾಟನ್ನು ಹೊಡ್ಕೊಂಡು ಈ ಒಂದು ವಿಡಿಯೋಗೆ ಅನುಕೂಲ ಆಗಲಿ ಅಂತ ಈ ಒಂದು ವಿಡಿಯೋದಲ್ಲಿ ಅದನ್ನು ಬಳಸ್ತಾ ಇದ್ದೀನಿ. ಸೊ ಅವರಿಗೆ ಒಂದು ತುಂಬ ಧನ್ಯವಾದಗಳನ್ನು ಕೂಡ ಈ ಒಂದು ವಿಡಿಯೋ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೊ ನಮೂನೆ 10 ನಾವು ನೋಡುವುದಾದರೆ ಫಾರ್ಮ್ ನಂಬರ್ 10
ಆಲ್ಮೋಸ್ಟ್ ಇದು ಏನು ಮಾಡಿರ್ತಾರೆ, ಏಜೆಂಟ್ರೇ ತೆಗೆದುಕೊಂಡು ಬಂದಿರ್ತಾರೆ. ಏಜೆಂಟ್ರು ಏನು ಮಾಡಿರ್ತಾರೆ, ಇದನ್ನು ತೆಗೆದುಕೊಂಡು ಬಂದಿರ್ತಾರೆ. ಫಾರ್ ಎಕ್ಸಾಂಪಲ್ ಒಬ್ಬೊಬ್ಬರು ಏಜೆಂಟ್ರು ಏನು ಮಾಡ್ತಾರೆ, ನಮ್ಮ ಹತ್ರ ಇಲ್ಲ ಅಂತ ಹೇಳಿ ನಮ್ಮ ಕಡೆ ಏನು ಮಾಡ್ತಾರೆ, ನಮೂನೆ 10 ತೆಗೆದುಕೊಂಡು ಹೋಗಿ ಇದನ್ನು ಫಿಲಪ್ ಮಾಡ್ಕೊಂಡು ಬರ್ತಾರೆ. ಅಥವಾ ಹಲವಾರು ಏಜೆಂಟ್ರು ಏನು ಮಾಡ್ತಾರೆ, ನಮಗೆ ತುಂಬಿಕೊಡ್ರಿ, ನಾವು ಅವ್ರ ಕಡೆಯಿಂದ ಏನು ಮಾಡ್ತೀವಿ, ಸಹಿಯನ್ನು ಮಾಡ್ಕೊಂಡು ಬರ್ತೀವಿ ಅಂತಲೂ ಕೂಡ ಹೇಳ್ತಾರೆ. ಸೊ ಅವಾಗ ನಾವು ಇದನ್ನು ತುಂಬಬೇಕಾಗ್ತದೆ, ಅಥವಾ ಅವರೇ ಆಗಿ ಅದನ್ನು ತುಂಬಿಕೊಂಡು ಬಂದಿರ್ತಾರೆ. ಇಲ್ಲಿ ಇದು ಮುಧೋಳ ಬಾಗಲಕೋಟದಿದೆ. ಸೊ ಅದನ್ನೇ ನೋಡೋಣ ನಾವು. ಇಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಬರೀಬೇಕು, ವಿಧಾನಸಭಾ ಕ್ಷೇತ್ರದ ಹೆಸರು ಬರೀಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 19 ಮುಧೋಳ್ ಅಂತ ಬರೆದಿದ್ದಾರೆ, ಚುನಾವಣಾ ಕ್ಷೇತ್ರದಿಂದ. ಇಲ್ಲಿ ಲೋಕಸಭೆ ಇದು ಹೋದ ವರ್ಷದಿದೆ. ಸೊ ಇಲ್ಲಿ ನಾವು ಏನು ಮಾಡಬೇಕಾಗ್ತದೆ, ಲೋಕಸಭೆ ಅಂತ ಬರಿಬೇಕಾಗ್ತದೆ. ಬಾಗಲಕೋಟ ಅಂತೂ ನಂಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಬರಿತಾನೆ 04 ಬಾಗಲಕೋಟ್, ಕೋಟೆಗೆ ನಡೆಯುವ ಚುನಾವಣೆ ಅಂತ ಇದೆ, ನಡೆಯುವ. ಇಲ್ಲಿ ಪಾರ್ಲಿಮೆಂಟ್ರಿ ಅಸೆಂಬ್ಲಿ, ಇಲ್ಲಿ ನಮ್ಮ ಪಾರ್ಲಿಮೆಂಟ್ರಿ ಅಸೆಂಬ್ಲಿಯನ್ನು ಬರಿಬೇಕಾಗ್ತದೆ. ಲೋಕಸಭಾ ಕ್ಷೇತ್ರ ಯಾವುದಿದೆ ಅದನ್ನು ಬರಿಬೇಕು. ಗೆ ನಡೆಯುವ ಉಮೇದುವಾರರಾಗಿರುವ, ಇಲ್ಲಿ ಅಭ್ಯರ್ಥಿ ಹೆಸರು, ಯಾರು ಕ್ಯಾಂಡಿಡೇಟ್ ಇದ್ದಾರೆ ಅವ್ರ ಹೆಸರನ್ನು ಇಲ್ಲಿ ಬರಿಬೇಕು. ಹೆಸರು ಮತ್ತು ವಿಳಾಸ, ಅವರ ವಿಳಾಸನೂ ಕೂಡ ಇಲ್ಲಿ ಬರಿಬೇಕು. ರವರ ಇಲೆಕ್ಷನ್ ಏಜೆಂಟನಾಗಿರುವ ನಾನು, ಇವರ ಪರವಾಗಿ ಒಬ್ಬರು ಏನಿರ್ತಾರೆ, ಇಲೆಕ್ಷನ್ ಏಜೆಂಟ್ರಾಗಿರ್ತಾರೆ, ಅವ್ರ ಹೆಸರನ್ನು ಶ್ರೀ ಇಲ್ಲಿ ಬರಿಬೇಕು. ಇಲ್ಲಿ ಬರೆದು ತದನಂತರ ಕಾಮಾ ಕೊಟ್ಟು, ನಮ್ಮ ಮತಗಟ್ಟೆಗೆ ಯಾರು ಪೋಲಿಂಗ್ ಏಜೆಂಟ್, ಇವರು ಇಲೆಕ್ಷನ್ ಏಜೆಂಟ್, ಇವರು ಏನಾಗಿರ್ತಾರೆ, ಪೋಲಿಂಗ್ ಏಜೆಂಟ್ ಆಗಿರ್ತಾರೆ. ಇವರು ಏನಾಗಿರ್ತಾರೆ, ಪೋಲಿಂಗ್ ಏಜೆಂಟ್ರಾಗಿರ್ತಾರೆ. ಸೊ ಇಲ್ಲಿ ನಮ್ಮ ಮತಗಟ್ಟೆಗೆ ಬರುವಂಥ ಪೋಲಿಂಗ್ ಏಜೆಂಟರ ಒಂದು ಹೆಸರನ್ನು ಇಲ್ಲಿ ಬರಿಬೇಕು, ರವರನ್ನು. ಈ ಪೋಲಿಂಗ್ ಬೂತ್ ನಂಬರ್ ಇರುತ್ತೆ, ಮತಗಟ್ಟೆ ಸಂಖ್ಯೆ ಇರುತ್ತೆ, 300 ಅಂತ ಇದೆ, 67 ಅಂತಲೂ ಕೂಡ ಇರಬಹುದು. ತದನಂತರ ನಿಮ್ಮ ಮತಗಟ್ಟೆ ಸಂಖ್ಯೆ ಎಷ್ಟಿರ್ತದೆ, ಆ ಒಂದು ಮತಗಟ್ಟೆ ಸಂಖ್ಯೆ ಇಲ್ಲಿ ಮೆನ್ಷನ್ ಅನ್ನು ಮಾಡಿರ್ತಾರೆ. ನಂಬರಿನ ಮುಧೋಳ್ನಲ್ಲಿರುವ ಆ ಒಂದು ಯಾವ ಗ್ರಾಮದಲ್ಲಿದೆ, ಅಥವಾ ಯಾವುದು ನಮ್ಮ ಮತಗಟ್ಟೆ ಹೆಸರು, ಇಲ್ಲಿ ಮತಗಟ್ಟೆ ಹೆಸರನ್ನು ಏನು ಮಾಡಿರ್ತಾರೆ, ಮೆನ್ಷನ್ ಅನ್ನು ಮಾಡಿರ್ತಾರೆ. ನಲ್ಲಿರುವ ಪೋಲಿಂಗ್ ಸ್ಟೇಷನ್ನಲ್ಲಿ ಹಾಜರಾಗಿರುವುದಕ್ಕೆ ಪೋಲಿಂಗ್ ಏಜೆಂಟ್ನನ್ನಾಗಿ ಈ ಮೂಲಕ ನೇಮಕ ಮಾಡಿರುತ್ತೇನೆ ಅಂತ ಇರ್ತದೆ. ಇಲ್ಲಿ ಬೇಕಾದರೆ ಇಂಗ್ಲೀಷಲ್ಲಿ ಕೂಡ ಫಾರ್ಮ್ಯಾಟ್ ಇದೆ, ಅದನ್ನು ಕೂಡ ಫಿಲಪ್ ಮಾಡ್ಬೋದು. ಇಲ್ಲಿ ತದನಂತರ ಇಲ್ಲಿ ಪ್ಲೇಸನ್ನು ಹಾಕ್ತಾರೆ. ಇಲ್ಲಿ ಉದಾಹರಣೆಗೆ ಮುಧೋಳ ಅಂತ ಇದೆ, ಅಲ್ಲಿ ಯಾವುದು ನಿಮ್ಮದು ಪ್ಲೇಸ್ ಇದೆ ಅದನ್ನು ಹಾಕ್ತಾರೆ. ತದನಂತರ ಇಲ್ಲಿ ಡೇಟನ್ನು ಅವರು ಯಾವಾಗ ನೇಮಕವನ್ನು ಮಾಡಿರ್ತಾರೆ ಆಗಿನ ಡೇಟವನ್ನು ಹಾಕಿರ್ತಾರೆ. ತದನಂತರ ಆ ರೀತಿ ಪೋಲಿಂಗ್ ಏಜೆಂಟ್ನಾಗಿ ಕೆಲಸ ಮಾಡುವುದಕ್ಕೆ ನಾನು ಒಪ್ಪಿರುತ್ತೇನೆ ಅಂತ ಇದೆ. ತದನಂತರ ಇಲ್ಲಿನೂ ಕೂಡ ಸ್ಥಳ ಇದೆ ಹಾಗೂ ದಿನಾಂಕವಿದೆ. ಇಲ್ಲಿ ಏನಿರ್ತದೆ, ಇಲೆಕ್ಷನ್ ಏಜೆಂಟನ ಸಹಿ ಅಂತ ಇದೆ. ಏನಿದೆ ಇಲ್ಲಿ, ಏನಿದೆ, ಇಲೆಕ್ಷನ್ ಏಜೆಂಟನ ಸಹಿ ಅಂತ ಇದೆ. ಇಲ್ಲಿ ಇದಾರಲ್ಲ ಏಜೆಂಟ್, ಇಲೆಕ್ಷನ್ ಏಜೆಂಟ್, ಇಲ್ಲಿ ಏನಿದ್ದಾರೆ ಅವ್ರು ಏನು ಮಾಡಿರ್ತಾರಪ್ಪ ಅಂತಂದರೆ ಇಲ್ಲಿ ಸಹಿಯನ್ನು ಮಾಡಿರ್ತಾರೆ. ತದನಂತರ ಇಲ್ಲಿ ಪೋಲಿಂಗ್ ಏಜೆಂಟನ ಸಹಿ, ಈ ನಮ್ಮ ಮತಗಟ್ಟೆಗೆ ಯಾರು ಪೋಲಿಂಗ್ ಏಜೆಂಟ್ರಾಗಿದ್ದಾರೋ ಅವರ ಒಂದು ಸಹಿ ಇಲ್ಲಿರ್ತದೆ. ಸೊ ಅವರು ಇಲ್ಲಿ ಏನು ಮಾಡ್ತಾರೆ, ತನ್ನ ಸಹಿಯನ್ನು ಮಾಡ್ತಾರೆ. ಸೊ ಇಲ್ಲಿ ಏನಾಗಿರ್ತದಪ್ಪ ಅಂತಂದರೆ ಇಷ್ಟು ಮಾಡಿ ನಮಗೆ ಒಂದು ನಮೂನೆ 10 ಕೊಟ್ಟಿರ್ತಾರೆ. ತದನಂತರ ಇಷ್ಟು ಕೊಟ್ಟಾದಮೇಲೆ ನಮಗೆ ಪೋಲಿಂಗ್ ಏಜೆಂಟರು ಬಂದು ನಮ್ಮ PRO ಅವರಿಗೆ ಡಿಕ್ಲೇರೇಷನ್, ಅವ್ರ ಮುಂದೆ ಏನು ಮಾಡಬೇಕು, ಒಂದು ಡಿಕ್ಲೇರೇಷನ್ ಕೂಡ ಮಾಡಬೇಕಾಗ್ತದೆ, ಘೋಷಣೆಯನ್ನು ಮಾಡಬೇಕು. 1955ನೇ ಇಸ್ವಿಯ ಪ್ರಜೆಗಳ ಪ್ರಾತಿನಿಧ್ಯ ಆ್ಯಕ್ಟಿನ 128ನೇ ಪ್ರಕರಣವನ್ನು ನಾನು ಓದಿದ್ದೇನೆ, ನನಗೆ ಓದಿ ತಿಳಿಸಲಾಗಿದೆ. ಅದರಲ್ಲಿ ವಿರೋಧಿಸತಕ್ಕದ್ದು ಯಾವುದನ್ನೇ ಆಗಲಿ ಮೇಲೆ ಕಂಡ ಚುನಾವಣೆಯಲ್ಲಿ ನಾನು ಮಾಡುವುದಿಲ್ಲವೆಂದು ಈ ಮೂಲಕ ದೃಢವಾಗಿ ತಿಳಿಸುತ್ತೇನೆ ಅಂತ ಹೇಳಿ ನಮ್ಮ ಮುಂದೆ PRO ಆದವರ ಮುಂದೆ ಏನು ಮಾಡಬೇಕಾಗ್ತದೆ, ಅವರು ಸಹಿಯನ್ನು ಮಾಡಬೇಕಾಗ್ತದೆ. ತದನ ಇಲ್ಲಿ ದಿನಾಂಕವನ್ನು ಹಾಕಬೇಕು. ಇಲ್ಲಿ 7/5/24 ಇಲ್ಲಿ ಪೋಲಿಂಗ್ ಏಜೆಂಟ್ ಏನು ಮಾಡ್ತಾನೆ, ಸಹಿಯನ್ನು ಮಾಡ್ತಾರೆ. ತದನಂತರ ಇಲ್ಲಿ PRO ಆದವರು ಏನು ಮಾಡ್ತಾರೆ, ನನ್ನ ಮುಂದೆನೇ ಇವನು ಸಹಿಯನ್ನು ಮಾಡಿದ್ದಾನೆ, ಘೋಷಣೆ ಒಪ್ಕೊಂಡಿದ್ದಾನೆ ಅಂತ ಹೇಳಿ ಇಲ್ಲಿ PRO ಆದವರು ಏನು ಮಾಡ್ತಾರೆ, ಸಹಿಯನ್ನು ಮಾಡ್ತಾರೆ. ಇಲ್ಲಿ PRO ಆದವರು ಸಹಿಯನ್ನು ಮಾಡ್ತಾರೆ. ತದನಂತರ ಮತ್ತೆ ಇಲ್ಲಿ ಡೇಟನ್ನು ಅವರು ಹಾಕಬೇಕಾಗ್ತದೆ. 7/5/2024 ಇದು ಹೋದ ವರ್ಷದಿದೆ. ನಮೂನೆಗಾಗಿ ನಾನು ಇದನ್ನು ಬಳಸಿದ್ದೀನಿ. ಸೊ ಈ ಥರನಾಗಿರ್ತಕ್ಕಂಥ ಒಂದು ನಮೂನೆ 10 ನಾವು ಬಳಸಿಕೊಂಡು ಇದನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕು ಅಂದರೆ ಪೋಲಿಂಗ್ ಏಜೆಂಟರಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಬೇಕು. ಪೋಲಿಂಗ್ ಏಜೆಂಟರ ನೇಮಕಾತಿಯನ್ನು ಮಾಡಿಕೊಂಡು ಅವ್ರಿಗೆ ಏನು ಮಾಡಬೇಕು ಅಂದರೆ ಪಾಸನ್ನು ಕೊಡಬೇಕಾಗ್ತದೆ. ಎಷ್ಟು ಜನರಿಗೆ ಅಂದರೆ ಒಬ್ಬ ಪೋಲಿಂಗ್ ಏಜೆಂಟ್ ಇರ್ತಾನೆ, ತದನಂತರ 2 ರಿಲೀವರ್ಗಳು ಇರ್ತಾರೆ, ರಿಲೀವರ್ 1 ಹಾಗೂ ರಿಲೀವರ್ 2 ಇವರು ಇರ್ತಾರೆ. ಸೊ ಒಟ್ಟಿಗಾಗಿ ಪೋಲಿಂಗ್ ಏಜೆಂಟ್ರಿಗೆ ನಾವು ಪಾಸನ್ನು ನೀಡಬೇಕಾಗ್ತದೆ. ಅನುಬಂಧ 10 ಅವ್ರ ಹತ್ರ ತೆಗೆದುಕೊಳ್ಬೇಕು. ಅನುಬಂಧ 10 ತೆಗೆದುಕೊಳ್ಬೇಕಂದ್ರೆ ಇದನ್ನು ಈ ಫಾರ್ಮೆಟನ್ನು ತೆಗೆದುಕೊಂಡು ಇದನ್ನು ಶಾಸನಬದ್ಧವಲ್ಲದ ಲಕೋಟೆಯಲ್ಲಿ ನಾವು ಇಡಬೇಕಾಗ್ತದೆ. ಶಾಸನಬದ್ಧವಲ್ಲದ
ಲಕೋಟೆಯಲ್ಲಿ ಇದನ್ನು ನಾವು ಇಡಬೇಕಾಗ್ತದೆ. ಸೊ ಈ ಥರನಾಗಿರ್ತಕ್ಕಂಥದ್ದು ಒಂದು ಫಾರ್ಮ್ಯಾಟನ್ನು ನಾವು ಫಿಲಪ್ಪನ್ನು ಮಾಡಬೇಕಾಗಿರುವಂಥದ್ದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಜಕಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮತ್ತೆ ಏನಾದರೂ ತೊಂದರೆಗಳಿದ್ದರೆ, ಸಮಸ್ಯೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಅತಿ ಬೇಗನೆ ಕಮೆಂಟನ್ನು ಮಾಡಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಸರ್ವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ಚುನಾವಣಾ ಕರ್ತವ್ಯ ಸಿಬ್ಬಂದಿಗಳ ಜೊತೆಗೆ, ನಿಮ್ಮ ತಾಲೂಕಿನಲ್ಲಿ, ನಿಮ್ಮ ಜಿಲ್ಲೆಗಳಲ್ಲಿ ಇದನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.